ಮನುಷ್ಯರು ಅನಾದಿ ಕಾಲದಿಂದಲೂ ನಿಸರ್ಗವನ್ನು ಪ್ರೀತಿಸ್ತಾ ಪೂಜಿಸ್ತಾನೆ ಬಂದಿದ್ದಾರೆ ಒಂದಿಲ್ಲ ಒಂದು ರೂಪದಲ್ಲಿ. ಆ್ಯಂಡ್ ಅದರೊಳಗೆ ಸೂರ್ಯ ಭಾಳ ಇಂಪಾರ್ಟೆಂಟ್ ಸ್ಥಾನವನ್ನು ಹೊಂದಿದ್ದಾನೆ. ಇರಾನ್ದವರು ಅಗ್ನಿಯನ್ನು ಇಂಡೈರೆಕ್ಟಾಗಿ ಸೂರ್ಯವನ್ನು ಪೂಜಿಸ್ತಿದ್ರು. ಭಾರತದಲ್ಲಂತರೂ ವೇದ ಪುರಾಣ ಕಾಲಗಳಿಂದಲೂ ಸೂರ್ಯನನ್ನು ಪೂಜಿಸ್ತಾನೆ ಬಂದಿದ್ದಾರೆ. ಯಾಕೆ ಅಂದರೆ ಸೂರ್ಯ ಈ ಭೂಮಿ ಮೇಲೆ ಇರುವ ಪ್ರತಿಯೊಂದು ಜೀವರಾಶಿಗೆ ಬೇಕಾದ ಜೀವನವನ್ನು ಕೊಡುವ ಶಕ್ತಿಯನ್ನು ಹೊಂದಿರುತ್ತಾನೆ. 20ರ ದಶಕದಲ್ಲಿ ಗಾಯತ್ರಿ ಮಂತ್ರದಿಂದ ಸ್ಫೂರ್ತಿಗೊಂಡಂಥ ಅಲ್ಲಮಾ ಇಕ್ಬಾಲ್ ಬಾಂಗೆ ದರ್ ಅಂತ ಹೇಳಿ ಒಂದು ಕವಿತಾ ಒಂದು ಕುಚ್ಛವನ್ನು ರೆಡಿ ಮಾಡ್ತಾರೆ. ಅದರೊಳಗೆ ಒಂದು ಕವಿತೆ ಇದೆ, ಆಫ್ತಾಬ್ ಅಂತ ಹೇಳಿ. ಆಫ್ತಾಬ್ ಅಂತಂದರೆ ಸೂರ್ಯ ಅಂತ ಅರ್ಥ. ಅದನ್ನು ಅವರು ಸೂರ್ಯನಿಗೆ ಡೆಡಿಕೇಟ್ ಮಾಡಿದ್ದಾರೆ. ಅದರೊಳಗೆ ಅವರು ಕೊನೆ ಸಾಲಿನಾಗೆ ಬರೀತಾರೆ, ಹರ್ ಚೀज़ के हयात का परवरदिगार तू, ज़ायदगाए नूर का है तज़दार तू, न इब्तिदा कोई न कोई इंतहा तेरी, आज़ाद ए कैद ए ಅವ್ವಲ್ ಓ ಆಖಿರ್ ಜಿಯಾ ತೇರಿ ಅಂತ ಹೇಳಿ. ಇದರ ಅರ್ಥ ನಿನ್ನಿಂದಲೇ ಜಗತ್ತು, ನಿನ್ನಿಂದಲೇ ಎಲ್ಲ ಅಂತ ಹೇಳಿ. ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಜೈ ಶ್ರೀ ಕೃಷ್ಣ.